ಈ ಸಮ್ಮರ್ಗೆ ಎಷ್ಟೇ ನೀರು ಕುಡಿದ್ರೂ ಬಾಯಾರಿಕೆನೇ ಕಡಿಮೆ ಆಗ್ತಿಲ್ಲ. ನೀರು ಕುಡಿಯೋಕ್ಕೂ ಬೇಜಾರ. ಹಾಗಿದ್ರೆ ಈ ಥರ ಒಂದು ಚಿಲ್ಡ್ ರೋಸ್ ಮಿಲ್ಕ್ ಮಾಡ್ಕೊಂಡು ಕುಡೀರಿ. ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಪದೇ ಪದೇ ಇದನ್ನೇ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ. ಫ್ರೆಶ್ ಫ್ಲವರ್ಸ್ನ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ 15 ನಿಮಿಷ ನೆನೆಸಿಟ್ಕೋಬೇಕಾಗತ್ತೆ. ಈಗ 15 ನಿಮಿಷ ನೆನೆಸಿಟ್ಟಿರೋದು ಫ್ರೆಶ್ ಫ್ಲವರ್ಸ್ಗೆ ಅರ್ಧ ಬೀಟ್ರೋಟ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಆ್ಯಂಡ್ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಫುಡ್ ಕಲರ್ ಬದಲು ನಾವು ಬೀಟ್ರೋಟ್ನ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಚೆನ್ನಾಗಿ ಸ್ಟ್ರೇನ್ ಮಾಡಿ ಇಟ್ಕೊಂಡು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಶುಗರ್ನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಾಂಗ್ ಫ್ರೂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಶುಗರ್ ಬದಲಿಗೆ ನಾನು ಯೂಸ್ ಮಾಡ್ತಿರೋದು. ನೀವು ಮನೇಲಿ ಶುಗರ್ನ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಅದನ್ನು ಕರ್ಗ ಆದಮೇಲೆ ಅದಕ್ಕೆ 2ರಿಂದ 3 ಡ್ರಾಪ್ಸ್ ಅಷ್ಟು ರೋಸ್ ಎಸೆನ್ಸ್ನ ಹಾಕೋಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು. ನಾನಿಲ್ಲಿ ಇದು ಶುಗರ್ ರೀಪ್ಲೇಸ್ನರು, ಇದನ್ನು ನಾನು ಹಾಕ್ಕೊಂಡಿರೋದು. ಇಲ್ಲ ಪಾಮ್ ಶುಗರ್ ಕೂಡ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಕೊಡೋದ್ರಿಂದ ಆಲ್ಮೋಸ್ಟ್ ಶುಗರ್ನ ಎಲ್ಲ ಡಿಶಸ್ಸಲ್ಲೂ ಕೂಡ ಸ್ವೀಟ್ ಡಿಶಸ್ಸಲ್ಲಿ ಕಡಿಮೆ ಮಾಡಿ, ಇದು ಮಾಂಗ್ ಫ್ರೂಟ್ ಎಕ್ಸ್ಟ್ರಾಕ್ಟಿಂದ ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು. ಶುಗರ್ ಬದಲು ಧಾರಾಳವಾಗಿ ಇದನ್ನು ಕೊಡ್ಬೋದು. ಇವಾಗ ಚೆನ್ನಾಗಿ ಈಗ ಒಂದು ತಿಕ್ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. ಯಾಕೆಂದರೆ ಇದು ಫ್ರಿಜ್ಜಲ್ಲಿ ನಾವು 1 ಮಂತ್ ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡಿದಾಗ ಕ್ರಿಸ್ಟಲ್ ಫಾರ್ಮ್ ಆಗಬಾರ್ದು ಅಂತ ಅಷ್ಟೇ. ಈಗ ಮುಟ್ಟಿದಾಗ ಸ್ವಲ್ಪ ಅಂಟ್ತಾ ಇದ್ದರೆ ಸಾಕು, ಒಂದೆಳ ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ಬಂದರೆ ಇವಾಗ ರೋಸ್ ಸಿರಪ್ ರೆಡಿ ಆಗುತ್ತೆ. ರೋಸ್ ಸಿರಪ್ಪು ನಿಮಗೆ ಅಂಗಡಿಯಲ್ಲೂ ಸಿಗುತ್ತೆ. ಅದಕ್ಕೆ ಫುಡ್ ಕಲರ್ ಹಾಕಿರ್ತಾರೆ ಆ್ಯಂಡ್ ಟೇಸ್ಟಿಂಗಿಗೆ ಶುಗರ್ ಎಲ್ಲ ಹಾಕಿರ್ತಾರೆ. ಹಾಗಾಗಿ ನಾನು ಮನೆಯಲ್ಲೇ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಹೊರಗಡೆಯಿಂದ ತರೋದಕ್ಕಿಂತ. ಈಗ ರೋಸ್ ಮಿಲ್ಕ್ ಹೇಗೆ ಮಾಡೋದು ಅಂದರೆ, ಒಂದು 2 ಸ್ಪೂನಷ್ಟು ರೋಸ್ ಸಿರಪ್ನ ಹಾಕ್ಕೊಂಡು ಇಲ್ಲಿ ಚಿಯಾ ಸೀಡ್ಸ್ನ ಯೂಸ್ ಮಾಡ್ಕೋಬೋದು, ಇಲ್ಲ ಸಬ್ಜಾ ಸೀಡ್ಸ್ನ ಯೂಸ್ ಮಾಡ್ಬೋದು. ನಿಮಗೆ ಚಿಯಾ ಸೀಡ್ಸ್ ಆದರೆ ಫೈಬರ್ ಜಾಸ್ತಿ ಆಗುತ್ತೆ, ಸಬ್ಜಾ ಸೀಡ್ಸಿಗೆ ಬಾಡಿ ಕೂಲ್ ಆಗುತ್ತೆ. ಇದಕ್ಕೆ ಚಿಲ್ಡ್ ಮಿಲ್ಕ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಮಗೆ ಇಷ್ಟ ಇರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ರೋಸ್ ಮಿಲ್ಕ್ ರೆಡಿ ಆಗುತ್ತೆ. ಟೇಸ್ಟಿ ಮತ್ತು ಹೆಲ್ದಿಯಾಗಿರುತ್ತೆ. ಈ ಸಮ್ಮರ್ಗಂತೂ ಪರ್ಫೆಕ್ಟ್ ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ತೀನಿ. ಒಂದು ಸತಿ ನೀವು ಟ್ರೈ ಮಾಡಿ. ಆ್ಯಂಡ್